ದಂಡು ಸೊಪ್ಪಿನ ಪಲ್ಯ. ಸೊಪ್ಪನ್ನ ತಗೊಂಡು ಈ ಸೈಜಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ನೀರಲ್ಲಿ ಕ್ಲೀನ್ ಮಾಡೋಕ್ಕೆ ಮುಳುಗಿಸಿದ್ದಾರೆ ಸದ್ಯಕ್ಕೆ. ಪ್ಯಾರ್ಲಲ್ಲಿ ತೊಗರಿಬೇಳೆ ಅರ್ಧ ಕಪ್ಪು. ಅಯ್ಯೋ, ಆ ಸೊಪ್ಪು ಎಷ್ಟು? ಸೊಪ್ಪೊಂದು ಕಟ್ಟು. ಸೊಪ್ಪು ಒಂದು ಕಟ್ಟು 4 ಜನಕ್ಕಾಗುತ್ತಾ? ಆಗುತ್ತೆ. 3 ಜನಕ್ಕೆ ಆಗುತ್ತೆ. ಅದಕ್ಕೆ ಅರ್ಧ ಕಪ್ ಅಷ್ಟು. ಅರ್ಧ ಕಪ್ಪು ಬೇಳೆ, ತೊಗರಿಬೇಳೆ. ಇದು ನೀರು ಮುಳುಗಾರ ಹಾಕೋದು. ಓಕೆ, ಇದನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀರಲ್ಲಿ ಈಗ ಮುಳುಗಿಸಿ ಅದು ಕುಕ್ಕರಲ್ಲಿ ಇಡಬೇಕಲ್ವಾ? 3 ಸೀಟಿ ಮೆತ್ತಗಾಗ ತನಕ. 2 ತುಂಬ ಮೆತ್ತಗಲ್ಲ, ಮೀಡಿಯಮ್. ಸೊ ಓಕೆ, 2 ವಿಸಿಲ್ ಹಾಕ್ಸೋದು. ತೊಳೆದ್ಬಿಟ್ಟು ಇದು ಕುಕ್ಕರ್ಗೆ ಹೋಗುತ್ತೆ. ಟಡಾ. ಸೊ ಬೇಳೆ ಕಾಣ್ದಿರ ಮುಳುಗಷ್ಟು ನೀರು ಹೋಗಿದೆ ಅದರಲ್ಲಿ. ಹಲ್ದಿ ಸ್ವಲ್ಪ. ಸೊ ಕುಕ್ಕರ್ ಆನ್ ಆಗಿದೆ. 2 ಸೀಟಿಗೆ ವೆಯ್ಟ್ ಮಾಡ್ತಿದ್ದೀವಿ. ಮೀನ್ ವೈಲ್ ರುಬ್ಕೊಳ್ಳೋದು. ಬೇಳೆ ಸೊಪ್ಪು ಪಲ್ಯಕ್ಕೆ ಇವಾಗ ನಾವು ಉಪ್ಪು 1 ಸ್ಪೂನ್ ಹಾಕಿದ್ದೀನಿ. ಒಂದು 8 ಹಸಿಮೆಣಸಿನ್ಕಾಯಿ, ಒಂದು 6 ಬೆಳ್ಳುಳ್ಳಿ ಎಸ್ಲು, ಒಂದು 1/4 ಚಿಪ್ಪಷ್ಟು ಹಸಿ ಕೊಬ್ಬರಿ. ಓಕೆ, ಸದ್ಯಕ್ಕೆ ಇದಕ್ಕೆ ಬೆಲ್ಲ ಹುಳಿ ಏನಿಲ್ಲ, ಜಸ್ಟ್ ರುಬ್ಕೊಳ್ಳೋದೀಗ. ಟಡನ್ 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 ಟಡನ್. ಇದನ್ನ ಮಿಡ್ಲಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ಮತ್ತೆ ರುಬ್ಕೊಳ್ಳೋದು. ಬಟ್ ನೀರು ಹಾಕಂಗಿಲ್ಲ, ಡ್ರೈ ರುಬ್ಕೋಬೇಕು. ಈಗ ಮಣ್ಣೆಲ್ಲ ಹೋಗಂಗೆ ಸೊಪ್ಪಲ್ಲಿರೋ ಮಣ್ಣು. ಸೊ ಚೆನ್ನಾಗಿ ತೊಳೆದ್ಬಿಟ್ಟು ಇದ್ರ ಮೇಲೆ ಹಾಕ್ಕೊಂಡು ನೀರು ಹೋಗೋಕ್ಕೆ ವೆಯ್ಟ್ ಮಾಡಬೇಕು ಅಂತ ಹೋಗ್ಬೇಕು. ಟ್ರಿಕ್ ಆಫ್ ಸೋಯ್ಸಿಂಗ್. ಹುಳಿ ನೆನೆಸಿಟ್ಕೊಂಡು ಕಿವುಚ್ಬೇಕು ಈಗ. ಆಮೇಲೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಹುಳಿ ಹಾಕ್ಕೊಳ್ಳೋದು. ಇದ್ರ ಜೊತೆ ಬೆಲ್ಲ ಸೇರಿಸಿದ್ಯಾ? ಇಲ್ಲ, ಸ್ವಲ್ಪ ಸ್ಮಾಲ್ ಇಷ್ಟೇ ಸೈಜ್ದು ಉಂಡೆ ಅಷ್ಟು ಹುಣಸೆ ಹಣ್ಣು ತಗೊಂಡ್ರೆ ಆಯಿತು. ಅಡುಗೆಗೆ ಬೆಲ್ಲ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಸೊ ಬಾಣಲಿಯಲ್ಲಿ ಒಗ್ಗರಣೆಗೆ ಎಣ್ಣೆ ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಸೊ ಜೀರಿಗೆ ಹಾಕ್ಕೊಂಡು, ಅಲ್ಲ ಸಾರಿ, ಸಾಸಿವೆ ಹಾಕ್ಕೊಂಡು ಅದು ಚಿಟ್ಪಟ ಅನ್ನೋವಾಗ ಹಿಂಗು. ಈಗ ನೆಕ್ಸ್ಟ್ ಬೆಳ್ಳುಳ್ಳಿ, ಈರುಳ್ಳಿ ಗೋಲ್ಡನ್ ಕಲರ್ ರೋಸ್ಟ್ ಮಾಡ್ಕೊಳ್ಳೋದು. ಹಾಫ್ ಗೋಲ್ಡನ್ನ, ತುಂಬ ಅಲ್ಲ. ಓಕೆ, ಈ ಟೈಮಲ್ಲಿ ಸೊಪ್ಪು ಬ್ಯಾಚ್ ಬೈ ಬ್ಯಾಚ್ ಹಾಕಬೇಕಾ ಮಮ್ಮಿ? ಫುಲ್ ಹಾಕ್ಬಿಡೋದ? ಫುಲ್ ಹಾಕಿ ಇದು ಅರ್ಧ ಫ್ರೈ ಆದಮೇಲೆ ಆಮೇಲೆ ಬೇಳೆ ತೊಗೊಂಡು ಆಮೇಲೆ ರೆಡಿ ಮಾಡಿ. ಓಕೆ, ಇದು ಫುಲ್ಲೇ ಹಾಕ್ಬೋದು. ಇದು ಅರ್ಧ ಅಷ್ಟು ಮೆತ್ತಗಾದ್ಮೇಲೆ ಇದು ಕೂಲಾಗಿ ಬೇಳೆ ಹಾಕಬೇಕು. ಸೊ ಬೇಗ ಮೆತ್ತಗಾಗಬೇಕು ಅಂದರೆ ಈ ಲಿಡ್ ಹಾಕಬೇಕು. ಈಗ ಪಪ್ಪನೂ ಬಂದಿದ್ದಾರೆ ಮಾಡೋಕ್ಕೆ. ಮಮ್ಮಿನ ರಿಲೀವ್ ಮಾಡ್ತಿದ್ದಾರೆ. ಮಮ್ಮಿ ವಾಪಸ್ ಬಂದಿದ್ದಾರೆ. ಈಗ ಬೇಳೆ ಹಾಕೋದು ಬೇಡ ಅಂದರೆ ಈ ಥರನೇ ಬರೀ ಸೊಪ್ಪುದೇ ಮಾಡ್ಕೋಬೋದು. ಆದರೆ ಏನು ಚೇಂಜ್ ಮಮ್ಮಿ? ಅದಕ್ಕೆ ಬರೀ ಜಜ್ಜಿರೋದು ಉಪ್ಪು ಖಾರ ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ನಿಂಬೆ ಹಣ್ಣು ಹುಳಿ ಹಾಕ್ಕೋಬೋದು, ಇಲ್ಲಾಂದರೆ ಹುಣಸೆ ಹಣ್ಣು ಹುಳಿ ಸ್ವಲ್ಪ ಹಾಕ್ಕೋಬೇಕು. ನಂತರ ಕೊಬ್ಬರಿ ತುರಿದಿರೋದು ಹಸಿ ಕೊಬ್ಬರಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಅದು ಓಕೆ. ಸೊ ನೋ ಬೇಳೆ ವರ್ಷನ್ ಅದು, ಬಟ್ ನನಗೆ ಬೇಳೆ ವರ್ಷನ್ನೇ ಇಷ್ಟ ಆಗೋದು. ನಾವೀಗ ಬೇಳೆ ವರ್ಷನ್ನೇ ಮಾಡ್ತೀವಿ. ನೋ ಬೇಳೆ ವರ್ಷನ್ ಬೇರೆ ಟೈಮಲ್ಲಿ ಮಾಡೋಣ. ಆಯ್ತು. ಸೊ ಬೇಳೆ ಈ ಥರ ಮೀಡಿಯಮ್ ಗಟ್ಟಿಯಾಗಿರ್ಬೇಕು, ಮೀಡಿಯಮ್ ಆಗಿರಬೇಕು. ಈಗ ಮ್ಯಾಟ್ರ್ ಓಕೆ, ಪುಟಿಂಗ್ ದ ಬೇಳೆ. ಅದು ಇಲ್ಲಿ ಬೇಯ್ತಾ ಅದು ಮೆತ್ತಗಾಗುತ್ತೆ ಅಂತನಾ? ಇದು ಸ್ವಲ್ಪ ಮೀಡಿಯಮ್ ಇರೋದು. ಓಕೆ. ಸೊ ಅದ್ರ ಜೊತೆ ನೀರು ಹಾಕಿರೋದು ಬೇಳೆ ಎಲ್ಲ ಹಾಕ್ಬಿಟ್ವಿ. ಅದು ನೀರು ಇನ್ ಕೇಸ್ ಎಕ್ಸ್ಟ್ರಾ ಇದ್ದರೆ ಇಟ್ಕೊಂಡಿಲ್ವಲ್ಲ,
ಸೊ ಫುಲ್ ಹಾಕ್ಬಿಡೋದು. ಇದಕ್ಕೆ ಏನಾದರೂ ಎಕ್ಸ್ಟ್ರಾ ನೀರು ಹಾಕಬೇಕಾ ಈಗ? ಏನು ಬೇಡ. ಓಕೆ, ಸ್ವಲ್ಪ ಈ ಟೈಮಲ್ಲಿ ಫ್ಲೇಮ್ ಲೋ ಮಾಡಿಬಿಟ್ಟು ಬೇಯೋಕ್ಕೆ ಕ್ಲೋಸ್ ಮಾಡ್ತಾಯಿದ್ದೀನಿ. 10 ಮಿನಿಟ್ಸ್ ಆಗ್ಬೋದು ಆ ಬೇಳೆ ಸೊಪ್ಪು ಜೊತೆ ಮೆತ್ತಗಾಗೋಕ್ಕೆ. ಮುಂಚೆನೇ ಮೆತ್ತಗೆ ಮಾಡ್ಕೊಬೋದಲ್ಲ, ಇಲ್ಲಿ ಮಾಡ್ಕೊಳ್ಳೋ ಬದಲು. ಇವಾಗ ಒಂದು ಸ್ವಲ್ಪ ಗಟ್ಟಿ ಗೊತ್ತಾಗುತ್ತೆ, ಅವಾಗ ಒಂದು ಮುದ್ದೆ ಆಗಿಬಿಟ್ರೆ ಮುದ್ದು ಪಪ್ಪು ಆಗಿಬಿಡುತ್ತೆ. ಸೊ ಸೊಪ್ಪಿಂದು ರಸ ಆಟೋಮ್ಯಾಟಿಕ್ಕಾಗಿ ಬಿಟ್ಕೊಂಡು ಬೇಳೆ ಕುದ್ದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈಗ ಖಾರ ಜಜ್ಜಿರೋದು ಖಾರ ಹಾಕ್ತಾ ಇದ್ದೀವಿ, ರುಬ್ಬಿರೋ ಖಾರ ಹಾಕ್ತಾ ಇದ್ದೀವಿ. ಇದು ವಿತೌಟ್ ವಾಟರ್ ಖಾರ. ಸ್ವಲ್ಪ ನಿಲ್ಲಿಸ್ಕೊಂಡ. ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನೀಗ 8 ಕಾಯ್ದು ಹಾಕಿರೋದು. ಓಕೆ, ಸ್ವಲ್ಪ ಹುಳಿ. ಚೆನ್ನಾಗಿ ಮಿಕ್ಸಿಂಗ್. ಹಾಗೆ ಕೊಬ್ಬರಿ. ಓಕೆ, ಇದನ್ನು ಮಿಕ್ಸಿಂಗ್. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬೇಕಿದ್ರೆ ಬೆಲ್ಲ ಸಕ್ಕರೆ, ಇಲ್ಲ ಸ್ಕಿಪ್. ಓಕೆ, ಇದನ್ನ ಎಷ್ಟೊತ್ತು ಬೇಯಿಸ್ಕೋಬೇಕಿನ್ನ? ಇನ್ನೊಂದು 2-3 ಮಿನಿಟ್ಸ್ ಆದರೆ ಆಗೋಯ್ತಿದೆ. ಆ ಕೊಬ್ಬರಿ ಹಸಿ ಬಿಡೋಂಗೆ? ಹಸಿ ಅಲ್ಲ, ಇದು ಇನ್ನೊಂದು ಸ್ವಲ್ಪ ವೆಟ್ಟಿದೆ. ಇದೆಲ್ಲ ಖಾರ ಎಲ್ಲ ಹಾಕಿದಾಗ ಅದರದ್ದೆಲ್ಲ ಮಿಕ್ಸ್ ಆಗೋ ತನಕ ಬೆರೆಸ್ಕೊಳ್ಳೋದು. 1-2 ನಿಮಿಷ ಹಂಗೆ ಫ್ರೈ ಮಾಡಿದ್ರೆ ಸರಿ ಹೋಗುತ್ತೆ ಅಷ್ಟೇ. ಆಮೇಲೆ ಮುಗೀತಾ? ಇದ್ರ ಮೇಲೆ ಚಾಕ್ಲೇಟ್ ತುರಿದು ಹಾಕಿದ್ರೆ ಚಾಕ್ಲೇಟ್ ಸೊಪ್ಪು ಪಲ್ಯ ಆಗುತ್ತೆ. ಟ್ರೈ ಮಾಡೋಣ. ಈ ಟೈಮಲ್ಲಿ ಉಪ್ಪು ಟೆಸ್ಟ್ ಮಾಡ್ಬೋದು. ಇನ್ ಕೇಸ್ ಬೇಕಿದ್ರೆ ಹಾಕ್ಕೋಬೋದು. ಖಾರ ಬೇಕಿದ್ರೆ ಜಜ್ಜಿರೋ ಖಾರ ಉಳಿದಿರುತ್ತಲ್ಲ ಅದನ್ನು ಹಾಕ್ಕೋಬೋದು. ಓಕೆ, ಬೇಳೆ ಸೊಪ್ಪು ಪಲ್ಯ ರೆಡಿ.